ಅಲ್ಲಿ ಇರಾನ್ ಅಮೆರಿಕ ನಡುವೆ ಯುದ್ಧವಾದರೆ ಇಲ್ಲಿ ವಾಹನ ಸವಾರರಿಗೆ ಪೆಟ್ರೋಲ್ ಡೀಸೆಲ್ ಬರೆ ಬೀಳ್ತಿದೆ. ಇದೇ ಬರೆಯಿಂದ ತಪ್ಪಿಸಿಕೊಳ್ಳಲು ವಾಹನ ಸವಾರರು ಎಲೆಕ್ಟ್ರಿಕ್ ವೆಹಿಕಲ್ ಮೊರೆ ಹೋಗ್ತಿದ್ದಾರೆ. ಇವಿಗಳಿಗೆ ಡಿಮಾಂಡ್ ಹೆಚ್ಚಾಗ್ತಿದ್ದಂತೆ ರಾಜ್ಯ ಸರ್ಕಾರ ಗ್ರಾಹಕರಿಗೆ ಶಾಕ್ ಕೊಟ್ಟಿದೆ. ಎಲೆಕ್ಟ್ರಿಕ್ ವಾಹನಗಳ ತೆರಿಗೆ ವಿನಾಯಿತಿ ರದ್ದು. ಶೇಕಡ 5ರಿಂದ ಶೇಕಡ 10ರವರೆಗೂ ಟ್ಯಾಕ್ಸ್. ಪೆಟ್ರೋಲ್ ಡೀಸೆಲ್ ವಾಹನಗಳು ಬೇಡ, ಎಲ್ಲರೂ ಎಲೆಕ್ಟ್ರಿಕ್ ವಾಹನ ಬಳಸಿ, ಆ ಮೂಲಕ ಪರಿಸರ ಉಳಿಸಿ, ವಿದೇಶಿ ವಿನಿಮಯಕ್ಕೂ ಕೊಡುಗೆ ನೀಡಿ ಅಂತ ಎಲ್ಲರೂ ಹೇಳ್ತಾರೆ. ಹೀಗಾಗಿ ಎಲೆಕ್ಟ್ರಿಕ್ ವಾಹನಗಳ ಮೇಲಿನ ತೆರಿಗೆಯನ್ನ ರದ್ದು ಮಾಡಲಾಗಿತ್ತು. ಎಲ್ಲರೂ ಇವಿ ವೆಹಿಕಲ್ಗಳ ಮೊರೆ ಹೋಗ್ಲಿ ಅನ್ನೋದು ಇದರ ಉದ್ದೇಶವಾಗಿತ್ತು. ಆದರೆ ಬೊಕ್ಕಸ ತುಂಬಿಸಿಕೊಳ್ಳಲು ನೋಡ್ತಿರೋ ರಾಜ್ಯ ಸರ್ಕಾರ ತೆರಿಗೆ ವಿನಾಯಿತಿ ನಿರ್ಧಾರವನ್ನ ವಾಪಸ್ ಪಡೆದಿದೆ. $10 ಲಕ್ಷದೊಳಗಿನ 4 ಚಕ್ರದ ವಾಹನಕ್ಕೆ ಶೇಕಡ 5ರಷ್ಟು ತೆರಿಗೆ ಫಿಕ್ಸ್ ಮಾಡಲಾಗಿದೆ. ಇನ್ನು 10ರಿಂದ 25 ಲಕ್ಷ ಮೌಲ್ಯದ ವಾಹನಗಳಿಗೆ ಶೇಕಡ 8ರಷ್ಟು ತೆರಿಗೆ ಬಿದ್ದರೆ 25 ಲಕ್ಷಕ್ಕೂ ಮೇಲ್ಪಟ್ಟ ವಾಹನಗಳಿಗೆ ಶೇಕಡ 10ರಷ್ಟು ತೆರಿಗೆ ಬೀಳಲಿದೆ. ಸರ್ಕಾರದ ಇದೇ ನಿರ್ಧಾರದಿಂದಾಗಿ ಎಲೆಕ್ಟ್ರಿಕ್ ಕಾರು ಖರೀದಿ ಇನ್ಮುಂದೆ ದುಬಾರಿಯಾಗಲಿದೆ. ಆದರೆ ಇವಿ ದ್ವಿಚಕ್ರ ವಾಹನಗಳಿಗೆ ಸರ್ಕಾರ ಯಾವುದೇ ಟ್ಯಾಕ್ಸ್ ಹಾಕಿಲ್ಲ. ಇವಿ ವಾಹನಗಳಿಗೆ ಏನು ಜೀವಿತಾವಧಿ ತೆರಿಗೆಯನ್ನು ಹಾಕ್ತಾರೆ ಅಂತ ಹೇಳುವಂಥ ಮಾಹಿತಿ ಮೊದಲೇ ಬಂದಿದ್ದರಿಂದ ಆಗ್ಬಿಟ್ಟು ಮಾರ್ಚ್ ತಿಂಗಳಲ್ಲಿ ಪ್ರತಿ ವರ್ಷ ಆಗುವಂಥ ವಾಹನಗಳ ಸೇಲ್ಸಿಂದ ಅಧಿಕ ಡಬಲ್ ಆಗಿದೆ. 12,000 ವೆಹಿಕಲ್ಗಳು ಮಾರ್ಚ್ ತಿಂಗಳಲ್ಲಿ ಮಾತ್ರ ನೋಂದಾವಣೆ ಆಗಿದೆ. ಅದೇ ಥರನೇ ಏಪ್ರಿಲ್ ತಿಂಗಳಲ್ಲಿ 10,000ಕ್ಕಿಂತ ಮೇಲ್ಪಟ್ಟ ವಾಹನಗಳು ಇವಿ ವಾಹನಗಳು ನೋಂದಾವಣೆ ಆಗಿದೆ. ಇದರಿಂದ ಆಗ್ಬಿಟ್ಟು ಕರ್ನಾಟಕದಲ್ಲಿ ಈಗ ಏನು ಒಂದು ಸಣ್ಣ ಮಟ್ಟದಲ್ಲಿ ಟ್ಯಾಕ್ಸನ್ನು ಮೊದಲ ಹಂತದಲ್ಲಿ ಟ್ಯಾಕ್ಸ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬರದ ನಡುವೆ ಎಲ್ಲರೂ ಇವಿ ಕಡೆ ಮುಖ ಮಾಡ್ತಿದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡ ರಾಜ್ಯ ಸರ್ಕಾರ ಎಲೆಕ್ಟ್ರಿಕ್ ವಾಹನಕ್ಕೂ ಟ್ಯಾಕ್ಸ್ ಹಾಕಿ ಬರೆ ಎಳೆದಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.